ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಲೈಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ಬ್ಲಡ್ ಗ್ರೂಪ್ ದಿನ ಭವಿಷ್ಯ. AB ಪಾಸಿಟಿವ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. A ಪಾಸಿಟಿವ್, B ಪಾಸಿಟಿವ್ ಹಾಗೂ O ಪಾಸಿಟಿವ್ನವ್ರಿಗೆ ಸಾಧಾರಣ ಶುಭ ಫಲ. ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಮುಖ್ಯವಾದ ನಿರ್ಧಾರಗಳು ಬೇಡ. ಅಂಕಜ್ಯೋತಿಷ್ಯ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ಕೆಲವು ಬೇಸರದ ಘಟನೆಗಳು ಎದುರಾಗ್ಬೋದು. ನಿವಾರಣೆಗಾಗಿ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ ತಾಳ್ಮೆ ಕಳ್ಕೊಂಡು ಪಶ್ಚಾತ್ತಾಪ ಪಡೋದಕ್ಕಿಂತ ಸಮಸ್ಯೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಅವುಗಳಲ್ಲಿ ನೀವು ಅಂದುಕೊಂಡಷ್ಟು ಮಹತ್ವವೇನೂ ಇರೋದಿಲ್ಲ. ಜನ್ಮ ಸಂಖ್ಯೆ 2. ಹೊಸ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡೋದಕ್ಕೆ ಇವತ್ತು ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಪ್ರಯಾಣ ಫಲಪ್ರದವಾಗಿರುತ್ತೆ. ಆದರೆ ನಿಮ್ಮ ಕುಟುಂಬದವರ ಯಾವುದೇ ಸಮಸ್ಯೆಗಳನ್ನು ಈ ದಿನ ನೀವು ಮರಿಬಾರ್ದು. ಜನ್ಮ ಸಂಖ್ಯೆ 3. ನಿರ್ಧಾರಗಳನ್ನು ಯಾವುದೇ ಗೊಂದಲ ಇಲ್ಲದೆ ಧೈರ್ಯವಾಗಿ ತಗೊಳ್ಳಿ. ಆರ್ಥಿಕ ಪ್ರಗತಿ ಕಂಡುಬರುವ ದಿನ. ಆಹಾರದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಈ ದಿನ ವಾಹನ ಖರೀದಿ ಮಾಡೋರಿಗೆ ಸಂಖ್ಯೆ 9 ಅದೃಷ್ಟನ ತರುತ್ತೆ. ಜನ್ಮ ಸಂಖ್ಯೆ 4. ಅನೇಕ ವಿಷಯಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ವಾಟರ್ ಬಿಸ್ನೆಸ್, ಮಿನರಲ್ ವಾಟರ್ ಬಿಸ್ನೆಸ್ ಅಥವಾ ನೀರಿನ ವ್ಯಾಪಾರ, ನೀರಿನ ಟ್ಯಾಂಕರ್ ಈ ರೀತಿ ಇಟ್ಟಿರೋವಂಥವ್ರು ಅಥವಾ ಮೀನಿನ ವ್ಯಾಪಾರ, ಮೀನುಗಾರರು ಇಂಥವ್ರಿಗೆ ಒಳ್ಳೆಯ ಪ್ರಗತಿ ಕಾಣಬಹುದು. ಮತ್ಸ್ಯನಾರಾಯಣನ ಪ್ರಾರ್ಥನೆ ಮಾಡೋದರಿಂದ ಅಧಿಕವಾದ ಲಾಭ. ಜನ್ಮ ಸಂಖ್ಯೆ 5. ಯಾವುದೇ ವಸ್ತುಗಳು ಅಥವಾ ಉಪಕರಣಗಳನ್ನು ಖರೀದಿಸುವಾಗ ಅವುಗಳ ಕ್ವಾಲಿಟಿ, ಗುಣಮಟ್ಟ ಹೇಗಿದೆ ಅನ್ನೋದನ್ನ ಒಂದು ಸ್ವಲ್ಪ ಪರೀಕ್ಷಿಸಿ. ಆಗಂತುಕ ಮಾರಾಟಗಾರರು ಅಂದರೆ ಸ್ಟ್ರೇಂಜರ್ಸ್ ಅಂತೀವಿ, ಮನೆ ಮುಂದೆ ಬಂದು ಮಾರಾಟಕ್ಕೆ ಬರ್ತಾರೆ, ಅಂಥವ್ರ ಮಾತಿಗೆ ಮರಳಾಗೋದು ಬೇಡ. ಇಲ್ಲದೇ ಇದ್ದರೆ ಸ್ವಲ್ಪ ನಷ್ಟ ಅಥವಾ ಮೋಸ ಹೋಗೋ ಸಾಧ್ಯತೆ ಇದೆ. ಜನ್ಮ ಸಂಖ್ಯೆ 6. ನಿಮ್ಮ ಕುಟುಂಬದವರು ಮತ್ತು ಸಹೋದ್ಯೋಗಿಗಳು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ, ಅಪೇಕ್ಷೆಗಳಿಗೆ ಅನುಸಾರವಾಗಿ ನಡ್ಕೊಳ್ತಾರೆ. ಆದ್ದರಿಂದ ಕೆಲವು ಕೆಲಸಗಳಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಮಿಷನ್ ಏಜೆಂಟ್ಸು ಇವತ್ತಿನ ದಿನ ಒಂದು ಸ್ವಲ್ಪ ಎಚ್ಚರ ವಹಿಸಿ. ಜನ್ಮ ಸಂಖ್ಯೆ 7. ಕೆಲಸದ ಸ್ಥಳದಲ್ಲಿ ವರ್ಗಾವಣೆ ಅಥವಾ ರಾಜೀನಾಮೆ ಅಥವಾ ದೀರ್ಘಕಾಲದ ರಜೆ ಈ ಥರದ್ದೇನಾರ ಪ್ಲ್ಯಾನಿಂಗ್ ಇದ್ದರೆ ಇವತ್ತಿನ ದಿನ ಪ್ರಯತ್ನ ಮಾಡಿ. ಕೆಲವು ಸಮಸ್ಯೆಗಳು ನೀವು ಅಂದ್ಕೊಂಡಷ್ಟು ಕಷ್ಟ ಏನೂ ಆಗಿರಲ್ಲ. ನೀವೇ ವಿನಾಕಾರಣ ಗಾಬರಿ ಮಾಡ್ಕೊತಾ ಇರ್ತೀರ. ಸ್ವಲ್ಪ ನಿಮ್ಮ ಮನಸ್ಥಿತಿನ ಇವತ್ತಿನ ದಿನ ಬದಲಾಯಿಸ್ಕೊಳ್ಳಿ. ಜನ್ಮ ಸಂಖ್ಯೆ 8. ಯಾವುದೇ ಥರದ ಒಪ್ಪಂದಗಳಿಗೆ ಅಂದರೆ ಅಗ್ರಿಮೆಂಟ್ ಸೈನ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ದೀರ್ಘವಾದ ಪರಿಶೀಲನೆ ಅಗತ್ಯ. ಯಾವ್ದಾರ ಕಾಂಪಿಟೇಷನ್ಸಲ್ಲಿ ಭಾಗವಹಿಸ್ತಾ ಇರೋರಿಗೆ ಇವತ್ತು ದಿನ ಚೆನ್ನಾಗಿದೆ. ಮನೆ ಕೆಲಸ ಕಾರ್ಯಗಳಲ್ಲಿ ಏನೂ ಸಮಸ್ಯೆಗಳೇನೂ ಇರೋದಿಲ್ಲ. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರೋ ಸಾಧ್ಯತೆ ಇರೋದ್ರಿಂದ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಜನ್ಮ ಸಂಖ್ಯೆ 9. ನಿಮಗೆ ಇಷ್ಟವಾದಂಥವ್ರು, ಪ್ರೀತಿ ಪಾತ್ರರು ಒಂದು ಏನಂತೀವಿ, ಅವ್ರ ಜೊತೆ ದಿನ ಕಳೆಯೋದಕ್ಕೆ ಒಳ್ಳೆಯ ದಿನ. ದೀರ್ಘಕಾಲದಿಂದ ಸುಮಾರು ಟೈಮಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಬೇರೆ ಊರಿನಲ್ಲಿದ್ದಂಥವ್ರು ಇವತ್ತು ನಿಮ್ಮನ್ನು ಭೇಟಿಯಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆ ಸಮಯದಲ್ಲಿ ನಿಮ್ಮ ಖರ್ಚುಗಳ ಮೇಲೆ ಹಿಡಿತಾ ಇರಲಿ. ಇಲ್ಲ ಆದರೆ ಸ್ವಲ್ಪ ಸಾಲಗಳಿಗೆ ಸಿಗಾಕೊಳ್ಳುವ ಮತ್ತು ಆತ್ಮೀಯರ ಬೇಜಾರಿಗೆ ಗುರಿಯಾಗೋ ಸಾಧ್ಯತೆ ಇರುತ್ತೆ. ಇವತ್ತು ಜನ್ಮದಿನ ಇರೋರಿಗೆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲೆಂದು ಹಾರೈಸುತ್ತೇನೆ. ವೇದಿಕ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ ಇರೋ ಮನೆಯವರಿಗೆ ಅತ್ಯಂತ ಶುಭ ದಿನ. ಅದರಲ್ಲೂ ಈಶಾನ್ಯದವ್ರಿಗೆ ಅತ್ಯಂತ ಶುಭಕರವಾಗಿದೆ. ಸ್ವಲ್ಪ ಪ್ರಯತ್ನದಿಂದಲೇ ಯಾವುದಾದ್ರೂ ಕಾರ್ಯ ಸಿದ್ಧಿಯಾಗತ್ತೆ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಎಲ್ಲ ಕಾರ್ಯಗಳು ಮತ್ತು ನಿರ್ಧಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗ್ಬೋದು. ಸ್ವಲ್ಪ ಎಚ್ಚರದಿಂದ ಇರಿ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥ ದಿನ. ಸ್ವಲ್ಪ ಇವತ್ತಿನ ಆಹಾರದಲ್ಲಿ ಹೆಸರುಬೇಳೆ ದಾಲ್ ಆಗ್ಬೋದು ಅಥವಾ ಹೆಸರುಬೇಳೆ ಕೋಸಂಬರಿ ಆಗ್ಬೋದು, ಈ ರೀತಿಯಾದಂಥದ್ದು ಹೆಸರುಬೇಳೆನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಇವತ್ತಿನ ದಿನ ಅತಿ ಹೆಚ್ಚು ಶುಭ ಫಲ ನಿಮ್ಮದಾಗತ್ತೆ. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಸ್ವಲ್ಪ ಶುಭ ಫಲ ಕಡಿಮೆ ಇರುತ್ತೆ ಇವತ್ತು. ಇತರರ ಮೇಲೆ ನೀವು ಆಡೋ ಮಾತುಗಳು ಅಂದರೆ ಬೇರೆಯವ್ರಿಗೆ ನೀವೇನು ಮಾತು ಆಡ್ತೀರಾ ಅದ್ರ ಮೇಲೆ ಒಂದು ಸ್ವಲ್ಪ ನಿಗಾ ಇರಲಿ.
ಮೈಂಡ್ ಯುವರ್ ಟಂಗ್ ಅಂತೀವಲ್ಲ ಅದು. ಸ್ವಲ್ಪ ವಾಹನ ಚಾಲನೆ ಮಾಡುವಾಗಲೂ ಎಚ್ಚರ ಇರಲಿ. ಡ್ರೈವಿಂಗ್ ಮಾಡುವಾಗ ಅಕ್ಕಪಕ್ಕದವ್ರ ಹತ್ರನೂ ಕೆಟ್ಟ ಭಾಷೆ ಪ್ರಯೋಗ ಮಾಡಿ ಅವ್ರ ಹತ್ರ ಜಗಳಗಳಿಗೆ ಒಳಗಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಸಿಂಪಲ್ ಸೊಲ್ಯೂಷನ್ಸ್. ಸುಮಾರು ಕಾಲ್ಸ್ ಬರ್ತಾ ಇರತ್ತೆ, ಸುಮಾರು ಜನ ಈ ಸಮಸ್ಯೆನ ಹೇಳ್ಕೊಂಡು ಬರ್ತಾ ಇರ್ತಾರೆ. ಬಹುಶಃ ನಾವೇನಾರು ಕೆಲವೊಂದು ಹೇಳಿದ್ರೆ ಹೆದರಿಸ್ತಾ ಇದ್ದೀವಿ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಏನೂ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಆದರೆ ನೀವೇ ಅರ್ಥ ಮಾಡ್ಕೊಬೇಕಾಗತ್ತೆ. ಮದುವೆಯಾಗಿ ಸುಮಾರು ವರ್ಷಗಳಾಗಿದೆ, ಮಕ್ಕಳಾಗ್ತಿಲ್ಲ, ಪದೇ ಪದೇ ಗರ್ಭಪಾತ ಆಗ್ತಾಯಿದೆ. ಜಾತಕ ಹೊಂದಾಣಿಕೆ ಚೆನ್ನಾಗಿದೆ, ವಾಸ್ತು ಮತ್ತು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ. ಆದರೆ ಮೆಡಿಕಲ್ ರಿಪೋರ್ಟ್ ಪ್ರಕಾರವೂ ಯಾವುದೇ ಸಮಸ್ಯೆ ಇಲ್ಲ. ಆದ್ರೂ ನಮಗೆ ಮಕ್ಕಳಾಗೋದ್ರಲ್ಲಿ ನಿಧಾನ ಆಗ್ತಿದೆ. ಕೆಲವರಂತೂ 7-8 ವರ್ಷ ಆಗಿದ್ರೂ ಮಕ್ಕಳಾಗಿರೋದಿಲ್ಲ. ಈ ಒಂದು ಸಮಸ್ಯೆಯಿಂದ ಗಂಡಿನ ಮನೆಯವರು ಹುಡುಗಿ ಮೇಲೆ ಅಥವಾ ಅವರ ಹೆಂಡತಿ ಮೇಲೆ ಆರೋಪ ಹೊರಿಸುವಂಥದ್ದಾಗ್ಬೋದು, ನಿನಗೆ ಸಮಸ್ಯೆ ಅನ್ನೋದಾಗ್ಬೋದು. ಈ ರೀತಿಯಾದಂಥ ಸಮಸ್ಯೆಗಳಿಂದ 2 ಮದುವೆ ಮಾಡುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು ಬಹಳಷ್ಟು ಆಗ್ತಾಯಿದೆ. ಸೊ ಈ ಒಂದು ಪ್ರಶ್ನೆಗೆ ನಮ್ಮ ಆಫೀಸಿಗೆ ಬರೋವಂಥವ್ರಿಗೆ ಕಾಮನ್ ಆಗಿ ಕಂಡುಬಂದಿರೋದು ಒಂದು 100 ಜನ ಬಂದಿದ್ದಾರೆ ಅಂದರೆ ಅವರಲ್ಲಿ 90 ಜನರಲ್ಲಿ ಕಂಡುಬಂದಿರೋದು ಮೂಲಾಧಾರ ಅಥವಾ ಸ್ವಾಧಿಷ್ಠಾನ ಚಕ್ರದ ಬ್ಲಾಕೇಜ್. ಕೆಲವೊಂದು ಸಮಸ್ಯೆಗಳಿಗೆ ಫೋನ್ನಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಏನಕ್ಕೋಸ್ಕರ ಪರಿಹಾರ ಕೊಡೋಕ್ಕಾಗಲ್ಲ ಅಂತಂದರೆ ಅವರ ಆರಾ ಕಲರ್ ಏನಿದೆ, ಯಾವ ಚಕ್ರ ಬ್ಲಾಕೇಜ್ ಆಗಿದೆ ಅನ್ನೋಂಥದ್ದನ್ನು ನೇರವಾಗಿ ನೋಡಿದ್ರೆ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ನಾನೆಲ್ಲೋ ಕೂತಿರ್ತೀನಿ, ನನಗೆ ಇಲ್ಲೇ ಬರಬೇಕು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲ ನಂದು ಡೋರ್ ಡೆಲಿವರಿ ಮಾಡೋದಕ್ಕೆ. ನಿಮಗೆ ರೆಮಿಡಿ ಬೇಕು ನಿಮ್ಮ ಸಮಸ್ಯೆಗಳಿಗೆ ಅನ್ನೋದಾದರೆ ಅವಶ್ಯಕತೆ ನಿಮ್ಮದಿರೋದ್ರಿಂದ ಆಫೀಸ್ಗೆ ನೀವೇ ನೇರವಾಗಿ ಬರಬೇಕಾಗತ್ತೆ. ಬಹುಶಃ ನಾನು ಬೈಕೊಬೋದು, ಕೆಲವರು ಬೇಜಾರೇನಿಲ್ಲ. ಕೆಲವು ಸತ್ಯಗಳು ಕಹಿಯಾಗಿರುತ್ತೆ. ಈ ಮಕ್ಕಳಾಗದೇ ಇರೋದಕ್ಕೆ ಅಥವಾ ದಂಪತಿಗಳ ಮಧ್ಯದಲ್ಲಿ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು ಅಥವಾ ಗರ್ಭಕೋಶದ ಸಮಸ್ಯೆ, ಇವುಗಳಿಗೆ ಈ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರದ್ದು ಏನು ಬ್ಲಾಕೇಜ್ ಇರುತ್ತೆ ಅಂತ ನಾನು ಹೇಳಿದೆ. ಆ ಒಂದು ಕಾರಣದ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಅವರು ಮದುವೆ ಆಗಿರ್ತಕ್ಕಂಥ ಜಾಗ. ಕೆಲವರು ಈ ಇತ್ತೀಚೆಗೆ ನೋಡಿರ್ತೀರ, ಕಲ್ಯಾಣ ಮಂಟಪಗಳನ್ನು ಇಷ್ಟ ಬಂದಿದ್ದ ಕಡೆ ಕೆರೆ ಪಕ್ಕದಲ್ಲಿ ಅಥವಾ ಹಿಂದ್ಗಡೆ ಸ್ಮಶಾನ ಇರುತ್ತೆ ಅದ್ರ ಪಕ್ಕದಲ್ಲಿ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಎಲ್ಲಿ ಕೆರೆ ಇರುತ್ತೋ ಅಲ್ಲಿ ಭೂಮಿ ವೆಟ್ಲ್ಯಾಂಡ್ ಇರುತ್ತೆ. ವೆಟ್ಲ್ಯಾಂಡ್ ಬಂದು ನಮ್ಮ ಇದನ್ನು ಡಿಕಂಪೋಸ್ ಆಗದೆ ಇರೋ ರೀತಿ ಕ್ಲೀನಾಗಿ ಅದು ವೆಟ್ಲ್ಯಾಂಡ್ ಸಮಾಧಿ ಮಾಡಿದಾಗ ಅಲ್ಲಿ ದೇಹನ ಕ್ಲೀನಾಗಿ ಆ ಮಣ್ಣು ತನ್ನಲ್ಲಿ ಸೇರಿಸ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಕೆರೆ ಪಕ್ಕದಲ್ಲಿ ಸ್ಮಶಾನಗಳನ್ನು, ರುದ್ರಭೂಮಿಗಳನ್ನು ಮಾಡ್ತಾಯಿದ್ರು. ಅಲ್ಲಿ ಕರ್ಮ ಕಾರ್ಯಗಳನ್ನು ಮಾಡಿದ ನಂತರ ಅಲ್ಲೇ ಹೋಗಿ ಕೆರೆಯಲ್ಲಿ ಕೈಕಾಲು ತೊಳ್ಕೊಂಡು ಬರೋದಕ್ಕೆ, ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ರೀತಿ ಕೆರೆಗಳ ಪಕ್ಕದಲ್ಲಿ ಮಾಡ್ತಾಯಿದ್ರು. ಆದರೆ ಈಗ ನಗರ ಬೆಳೀತಾ ಬೆಳೀತಾ ಏನಾಗೋಗಿದೆ, ಕೆರೆ ಯಾವುದು, ರುದ್ರಭೂಮಿ ಯಾವುದು, ಅಥವಾ ಪಾರ್ಕ್ ಯಾವುದು ಅಥವಾ ದೈವ ಸಾನ್ನಿಧ್ಯ ಯಾವುದು ವ್ಯತ್ಯಾಸ ಇಲ್ದಂಗೆ ಆಗೋಗಿದೆ. ಈ ಥರ ಒಂದು ಜಾಗಗಳಲ್ಲಿ ಛತ್ರಗಳನ್ನು ಕಟ್ಬಿಟ್ಟಿರ್ತಾರೆ. ಆ ಛತ್ರಗಳನ್ನು ಕಟ್ಟೋದು ಅವರು ಕಲ್ಯಾಣ ಮಂಟಪ ಕಟ್ತೀವಿ ಅಂತ ವಾಸ್ತು ಪ್ರಕಾರ ಎಲ್ಲವನ್ನು ಸ್ಥಳ ಶುದ್ಧಿ ಅಥವಾ ಮಣ್ಣಿನ ಪರಿಶೀಲನೆ, ಸ್ಥಳ ಪರಿಶೀಲನೆ ಅಥವಾ ಅಲ್ಲಿ ಕೆಲವೊಂದು ದೈವ ಕಾರ್ಯಗಳನ್ನು ಅಂದರೆ ಒಂದು ಕಟ್ಟಡ ಕಟ್ಟೋದಕ್ಕೆ ಮುಂಚೆ ಯಾವ ರೀತಿಯಾದಂಥ ಕೆಲವೊಂದು ನಿಯಮಗಳನ್ನು ಅಲ್ಲಿ ಭೂಮಿ ಶುದ್ಧಿ ಮಾಡೋದಕ್ಕೆ ಮಾಡಬೇಕಾಗತ್ತೆ. ಆ ಪ್ರೊಸೆಸ್ನ ಅವ್ರು ಮಾಡಿದರೆ, ಅವುಗಳನ್ನು ಮಾಡಿ ಅದನ್ನು ಕಟ್ಟಿದರೆ ಏನೂ ತೊಂದರೆ ಇರೋದಿಲ್ಲ. ಆದರೆ ಇತ್ತೀಚೆಗೆ ಯಾರು ಕಟ್ಟೋವಂಥವರು ಕಮರ್ಷಿಯಲ್ ಮೈಂಡಿಂದ ಕಟ್ಟಿರ್ತಾರೆ. ಆ ರೀತಿ ಕಟ್ಟಿರ್ತಕ್ಕಂಥ ಛತ್ರಗಳಲ್ಲಿ ಮದುವೆ ಮಾಡ್ಕೊಳ್ಳೋದ್ರಿಂದ ಆಗ್ಬೋದು. ಅಲ್ಲಿಯ ಜಾಗದಲ್ಲೇ ರುದ್ರತತ್ವ ಅಂದರೆ ಅಗ್ನಿತತ್ವ, ಅಲ್ಲಿ ಏನೇ ಬಂದರೂ ಬಳದು ಬಾಯಿಗೆ ಹಾಕ್ಕೊಳ್ಳೋದು, ಆ ರೀತಿಯಾದಂಥ ತತ್ವ ಇರುತ್ತೆ. ಸೊ ಅಂಥ ಸ್ಥಳಗಳಲ್ಲಿ ಮದುವೆ ಆದಾಗ, ಅಂಥ ಸ್ಥಳಗಳಲ್ಲಿ ಮದುವೆ ಆಗಿರೋವಂಥವ್ರು ಅಥವಾ ಕೆಲವೊಂದು ಈ ಇಂಡಸ್ಟ್ರಿಯಲ್ ಶೆಡ್ಗಳನ್ನು ಕಟ್ಟಿರ್ತಾರೆ. ಇಂಡಸ್ಟ್ರಿಯಲ್ ಶೆಡ್ಗಳು ಅವರಿಗೆ ಫ್ಯಾಕ್ಟ್ರಿ ವ್ಯವಹಾರದಲ್ಲಿ ಲಾಸ್ ಆಯಿತು ಅಥವಾ ಲೇಬರ್ ಪ್ರಾಬ್ಲಮ್ಮು ಮತ್ತೊಂದು ಅಂತ ಆದಾಗ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಒಂದು ಚೌಲ್ಟ್ರಿ ಮಾಡಿಬಿಡ್ತಾರೆ. ಆ ರೀತಿ ಮಾಡಿದಂಥವು ಎಲ್ಲ ಊರಲ್ಲೂ ಬೇಕಾದಷ್ಟಿದೆ. ಆ ರೀತಿ ಮಾಡಿದಂಥ ಛತ್ರಗಳಲ್ಲಿ ಮದುವೆ ನಡೀದೇ ಇರೋಂಥ ಸಮಯದಲ್ಲಿ ಈ ಸೀರೆ ಸೇಲ್ಸು, ಬಟ್ಟೆ ಸೇಲ್ಸು ಅಥವಾ ಬೇರೆ ಬೇರೆ ಚಪ್ಪಲಿ ಸೇಲ್ಸು ಅಥವಾ ಕೆಲವೊಂದು ಮಾರಾಟಕ್ಕೆ ಅಂತ ಕಮರ್ಷಿಯಲ್ ಪರ್ಪಸ್ಸು ಕೊಟ್ಬಿಡ್ತಾರೆ. ಎಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗತ್ತೋ
ಆ ಸ್ಥಳದಲ್ಲಿ ಮಾಂಗಲ್ಯ ಧಾರಣೆ ಆದಾಗ ಆ ಮದುವೆನೂ ಸಹ ಕಮರ್ಷಿಯಲೈಸ್ ಆಗೋಗುತ್ತೆ. ಅಂದರೆ ಅಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ತರಂಗಗಳು, ಕ್ರಿಯೇಟ್ ಆಗಿರ್ತಕ್ಕಂಥ ಎನರ್ಜಿಗಳು ಅಲ್ಲಿ ಕ್ರಿಯೇಟ್ ಆಗಿ ಅಲ್ಲೇ ಡ್ರಾಪ್ ಆಗಿರ್ತಕ್ಕಂಥ ಅಲ್ಲಿಗೆ ಬಂದು ಹೋದಂಥ ಗ್ರಾಹಕರ ಬಾಡಿ ಆರಾ ಎನರ್ಜಿ ಇವುಗಳೆಲ್ಲನೂ ಸಹ ಬಹುಶಃ ನೀವು ನೋಡಿರ್ತೀರ. ಸಾಯಂಕಾಲ ಮಧ್ಯಾಹ್ನ 2 ಗಂಟೆಗೆ 3 ಗಂಟೆಗೆ ಛತ್ರ ಖಾಲಿ ಆದರೆ ಕಸ ಗುಡಿಸ್ಬಿಟ್ಟು ಇನ್ನೊಬ್ಬರಿಗೆ ಅದನ್ನು ಬಾಡಿಗೆ ಕೊಟ್ಬಿಡ್ತಾರೆ. ಆ ರೀತಿ ಮಾಡಿದಾಗ ಅಲ್ಲಿ ಸ್ಥಳ ಶುದ್ಧಿ ಆಗಿರೋದಿಲ್ಲ. ನಾವು ಒಂದು ದೇವ್ರ ಮನೆ ಮನೆಯಲ್ಲಿರೋ ಒಂದು ದೇವ್ರ ಮನೆನ ಎಷ್ಟು ನಾವು ಶುದ್ಧವಾಗಿ ಇಟ್ಕೊತೀವಿ. ಒಂದು ದಿನ ಬೆಳಿಗ್ಗೆ ಎದ್ದು ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ಯಾವ ರೀತಿ ಮಾಡ್ಕೊತೀವಿ. ಇದು ಜೀವನ ಮಾಡೋದಕ್ಕೆ ಒಂದು ಗಂಡು ಹೆಣ್ಣು ಸೇರುವಂತಹ ಒಂದು ಮಾಂಗಲ್ಯ ಧಾರಣೆ ಮಾಡಿ ಒಂದು ಸಂಸಾರ ಒಂದು ಜೀವನನ ಸ್ಟಾರ್ಟ್ ಮಾಡ್ತಕ್ಕಂಥ ಸಪ್ತಪದಿ ತುಳಿತಕ್ಕಂಥ ಸ್ಥಳ ಎಷ್ಟು ಶುದ್ಧವಾಗಿರಬೇಕು. ಅದನ್ನು ಬಹಳಷ್ಟು ಜನ ಗಮನಿಸ್ತಾನೇ ಇಲ್ಲ. ಆ ರೀತಿಯಾದಂಥ ಸ್ಥಳಗಳಲ್ಲಿ ಮಾಂಗಲ್ಯ ಧಾರಣೆ ಆಗಿದ್ದರೆ. ಮತ್ತು ಈ ನಮ್ಮ ಬೆಂಗಳೂರಿನಲ್ಲೇ ಒಂದು ದೊಡ್ಡ ಮೈದಾನ ಇದೆ, ಬಹಳ ಕಾಸ್ಟ್ಲಿಯಲ್ಲಿ. ಒಂದು ದಿನಕ್ಕೆ ಏನಿಲ್ಲ ಅಂದರೂ 3 ರಿಂದ 4 ಲಕ್ಷ ರೂಪಾಯಿ ಬಾಡಿಗೆ ಇರುತ್ತೆ. ಬಹುಶಃ ಬಹಳಷ್ಟು ಜನಕ್ಕೆ ಹಿಂದಿನವ್ರಿಗೆ ಗೊತ್ತಿರುತ್ತೆ ಅದೊಂದು ಶಾಪಗ್ರಸ್ತ ಭೂಮಿ. ಆ ಶಾಪಗ್ರಸ್ತ ಭೂಮಿ ಯಾವ ರೀತಿ ಅಂತಂದರೆ ಯಾವ ವಂಶಸ್ಥರಿಗೆ ಸೇರ್ತಾ ಇತ್ತೋ ಅವ್ರಿಗೇ ಮಕ್ಕಳಿಲ್ದಂಗೆ ಆಗಿರ್ತಕ್ಕಂಥ ಉದಾಹರಣೆಗಳು ಕಣ್ಣು ಮುಂದೆ ಇದೆ. ಉದಾಹರಣೆ ಅನ್ನೋದಕ್ಕಿಂತ ಜೀವಂತ ಉದಾಹರಣೆ ಅದು. ನಂತರ ಇನ್ನೊಂದೇನು ಅಲ್ಲಿದು ಸಮಸ್ಯೆ ಅಂದರೆ ಆ ಭೂಮಿ ಈಗಲೂ ಸಹ ಕೋರ್ಟ್ನಲ್ಲಿ ಲಿಟಿಗೇಷನ್ನಲ್ಲಿದೆ. ಆ ಒಂದು ಸ್ಥಳದಲ್ಲಿ ಟೆಂಪರರಿ ಶೆಡ್ಗಳನ್ನು ವೈಭವೀಕರಣ ಮಾಡಿ ಕಟ್ಬಿಟ್ಟು ಬಾಡಿಗೆ ಕೊಡ್ತಾರೆ. ಆ ರೀತಿಯಾದಂಥ ಟೆಂಪರರಿ ಶೆಡ್ನಲ್ಲಿ ಮದುವೆ ಆದವರ ಜೀವನವೂ ಸಹ ಟೆಂಪರರಿಯಾಗಿ ಅರ್ಧಕ್ಕೇ ಕಟ್ ಆಫ್ ಆಗ್ತಾಯಿದೆ. ಯಾವ ರೀತಿ ಆ ಮೈದಾನದಲ್ಲಿ ಮದುವೆ ಆದವರ ಒಂದು 100 ಕ್ಲೈಂಟ್ಸಲ್ಲಿ ಸುಮಾರು 60 ರಿಂದ 70 ಜನಕ್ಕೆ ಡೈವೋರ್ಸಸ್ಗಳಾಗಿವೆ. ಕಾರಣಗಳು ಬೇಕಾದಷ್ಟು ಬೇರೆ ಬೇರೆ ಇರುತ್ತೆ. ಒಂದು 25 ರಿಂದ 30 ಜನಕ್ಕೆ ಹೆಣ್ಮಕ್ಳಾಗಿರುತ್ತೆ, ಒಬ್ರಿಗೋ ಇಬ್ಬರಿಗೋ ಗಂಡು ಮಕ್ಕಳಾಗಿರುತ್ತೆ. ಆ ರೀತಿಯಾದಂಥ ಶಾಪಗ್ರಸ್ತ ಭೂಮಿಗಳಲ್ಲಿ ಮದುವೆ ಆಗೋದ್ರಿಂದ, ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದ್ರಿಂದ, ನಂತರ ರೆಡಿಮೇಡ್ ಮಾಂಗಲ್ಯ ತಗೊಳ್ಳೋದ್ರಿಂದ ಏನೇನು ತೊಂದರೆಗಳಾಗತ್ತೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.